ಹೆಣ್ಮಕ್ಳಿಗೆ ಇತ್ತೀಚೆಗೆ ಬೇಗನೆ ಪೀರಿಯಡ್ ಶುರು ಆಗ್ತಿದೆ. ಕಾಮನ್ ಆಗಿ 13 ವರ್ಷ ಆದ್ಮೇಲೆ ಪೀರಿಯಡ್ಸ್ ಬರೋದು ಒಂದು ನ್ಯಾಚುರಲ್ ಪ್ರೊಸೆಸ್. ಬಟ್ ಇವಾಗ ನಾನು ಅಬ್ಸರ್ವ್ ಮಾಡ್ತಿರೋ ಹಾಗೆ 9 ವರ್ಷ ಆಗೋಕ್ಕಿಂತ ಮುಂಚೆನೆ ಹೆಣ್ಣು ಮಕ್ಕಳಿಗೆ ಪೀರಿಯಡ್ ಶುರು ಆಗ್ತಾ ಇದೆ. ಇದರಿಂದ ಆ ಹೆಣ್ಣು ಮಕ್ಕಳಿಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್, ಮುಂದೆ ಫರ್ಟಿಲಿಟಿ ಪ್ರಾಬ್ಲಮ್, ಅದರ ಜೊತೆಗೆ ಮೆಂಟಲ್ ಸ್ಟ್ರೆಸ್ ಆಗೋ ಚಾನ್ಸಸ್ ಇದೆ. ಈ ತರ ನಿಮ್ಮ ಮಕ್ಕಳಿಗೆ ಬೇಗ ಪೀರಿಯಡ್ಸ್ ಬರಬಾರ್ದು, ಅದನ್ನ ಡಿಲೇ ಮಾಡಬೇಕು ಅಂದ್ರೆ ಕೆಲವೊಂದು ಪಾಯಿಂಟ್ ಗಳನ್ನ ನೀವು ರೆಗ್ಯುಲರ್ ಆಗಿ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಈ ಪ್ಲಾಸ್ಟಿಕ್, ಸಿಂಥೆಟಿಕ್ ಪರ್ಫ್ಯೂಮ್ಸ್, ಇಲ್ಲ ಫ್ಯಾಬ್ರಿಕ್ ಕಂಡೀಷನರು, ಇಲ್ಲ ಈವನ್ ಮೇಕಪ್, ಸ್ಕಿನ್ ಕೇರ್, ಇದರಲ್ಲೆಲ್ಲ ಎಂಡೋಕ್ರೈನ್ ಡಿಸ್ರಪ್ಟರ್ಸ್ ಅಂತ ಇರುತ್ತೆ. ಇದೇನ್ ಮಾಡುತ್ತೆ, ರೆಗ್ಯುಲರ್ ಆಗಿ ನಾವು ಯೂಸ್ ಮಾಡಿದಾಗ ನಿಧಾನವಾಗಿ ಹಾರ್ಮೋನ್ ನ ಇಂಬ್ಯಾಲೆನ್ಸ್ ಮಾಡಿ ಅದು ಪೀರಿಯಡ್ಸ್ ನ ಬೇಗ ಬರೋ ತರ ಮಾಡೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನೀವೇನ್ ಮಾಡಬೇಕು, ಪ್ಲಾಸ್ಟಿಕ್ ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿ, ಈವನ್ ಗ್ಲಾಸ್ ಯೂಸ್ ಮಾಡಿ, ಇಲ್ಲ ಅಂದ್ರೆ ಸ್ಟೀಲು ಯೂಸ್ ಮಾಡಬಹುದು. ಇನ್ನು ಎರಡನೇದು ಅಲ್ಟ್ರಾ ಪ್ರೊಸೆಸ್ ಫುಡ್, ಇದನ್ನ ಕಂಪ್ಲೀಟ್ ಆಗಿ ನಿಲ್ಲಿಸಬೇಕು. ಯಾಕಂದ್ರೆ ಇವುಗಳೆಲ್ಲ ರಿಚ್ ಇನ್ ಶುಗರ್ ಮತ್ತೆ ಫ್ಯಾಟ್, ಅದ್ರ ಮೇಲೆ ತುಂಬಾ ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ. ಇದನ್ನೇ ಆ ಪ್ಯೂಬರ್ಟಿನ ತುಂಬಾ ಫಾಸ್ಟ್ ಮಾಡ್ಬಿಡುತ್ತೆ. ಇನ್ನು ಮೂರನೇದು ಸ್ಕ್ರೀನ್ ಟೈಮ್ ಕಡಿಮೆ ಮಾಡಿ ಬೇಗ ಮಲಗೋ ಅಭ್ಯಾಸ ಮಾಡಿಸ್ಬೇಕು. ಸ್ಕ್ರೀನ್ ಟೈಮ್ ನೀವು ರಾತ್ರಿ ಜಾಸ್ತಿ ತೋರಿಸಿದಾಗ ಅದು ಮೆಲಟೋನಿನ್ ಹಾರ್ಮೋನ್ ಅಂದ್ರೆ ಸ್ಲೀಪ್ ಹಾರ್ಮೋನ್ ಅಂತ ಏನು ಕರಿತೀವಿ, ಅದನ್ನ ಡಿಸ್ಟರ್ಬ್ ಮಾಡುತ್ತೆ. ಅದು ನಿಮ್ಮ ಸ್ಲೀಪ್ ಅನ್ನು ಡಿಸ್ಟರ್ಬ್ ಮಾಡುತ್ತೆ. ಅದರಿಂದನೂ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದ್ರಗಿಂತ ಏನ್ ಮಾಡಬೇಕು, ಹೊರಗಡೆ ಆಟ ಜಾಸ್ತಿ ಆಡಿಸಿ, ಇಲ್ಲ ಬುಕ್ಗಳು ಓದೋದನ್ನ ಪ್ರಾಕ್ಟೀಸ್ ಮಾಡಿಸಿ, ಬೆಡ್ ಟೈಮ್ ರುಟೀನ್ ಅನ್ನ ಒಂದು ಫಿಕ್ಸ್ ಮಾಡಿಸಿ. ನೀವು ಹೆಣ್ಣು ಮಗುಗೆ ತಾಯಿ ಆಗಿದ್ರೆ ಈ ವಿಡಿಯೋನ ಸೇವ್ ಮಾಡಿ. ಮತ್ತೆ ಎಲ್ಲಾ ತಾಯಂದ್ರಿಗೆ, ಯಾರ್ಯಾರ ಹೆಣ್ಣು ಮಗು ಇದೆಯೋ ಆ ತಾಯಂದ್ರಿಗೆ ಈ ವಿಡಿಯೋನ ಶೇರ್ ಮಾಡಿ.